ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮತ್ತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರದಲ್ಲಿ ಕಾಂಗ್ರೆಸ್ ಮುಖಂಡರು ಸಿಹಿ ಹಂಚಿ ಕಾಂಗ್ರೆಸ್ ಪಕ್ಷಕ್ಕೆ ಜೈಕಾರ ಹಾಕುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು. ಇನ್ನು ಸ್ಥಳದಲ್ಲಿ ಶಾಸಕ ಬಿ ಶಿವಣ್ಣರವರು, ಕಾಂಗ್ರೆಸ್ ಮುಖಂಡರಾದ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಟಿಸಿಹಳ್ಳಿ ಸುಶೀಲಮ್ಮ, ಸಿಂಗೇನ ಅಗ್ರಹಾರ ಗೌರೀಶ್, ಮರಸೂರು ಪುರುಷೋತ್ತಮ್ ರೆಡ್ಡಿ, ಹಳೆ ಚಂದಾಪುರ ಶ್ರೀಧರ್, ಪೆಪ್ಸಿ ತಿಮ್ಮಾರೆಡ್ಡಿ, ಗೋಪಾಲ ರೆಡ್ಡಿ, ಸುರೇಖಾ ಮಂಜುನಾಥ್ ರೆಡ್ಡಿ, ರಾಜೇಶ್ ಗೌಡ, ಶಂಬಪ್ಪ, ನವೀನ್ ಗೌಡ, ಕುಮಾರ್, ಹಿಲಲಿಗೆ ನಾಗವೇಣಿ, ಶ್ರೀನಿವಾಸ್, ಭಾಸ್ಕರ್ ರೆಡ್ಡಿ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. कांग्रेस पार्टी की जय, बोलो राहुल गांधी की जय, बोलो सिद्धरामैया की जय. बोलो भारत माता की जय, बोलो भारत माता की जय, बोलो कांग्रेस पार्टी की जय, बोलो कांग्रेस पार्टी की जय. ಈಗ ನಾವು ಕೂಡ ಚನ್ನಪಟ್ಟಣದಲ್ಲಿದ್ವಿ, ಬೇರೆ ಕಡೆನೂ ಕೂಡ ಏನು ಇವತ್ತು ಸಂಡೂರು ಇರ್ಬೋದು, ಆಮೇಲೆ ಶಿಗ್ಗಾವಿ ಇರ್ಬೋದು ಮತ್ತು ಚನ್ನಪಟ್ಟಣ ಇರ್ಬೋದು, ಈ 3 ಚುನಾವಣೆಗಳು ಕೂಡ ನಾವು ಗೆಲ್ತೀವಿ ಅನ್ನುವಂಥ ಒಂದು ಭರವಸೆ ನಮಗಿತ್ತು. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಚನ್ನಪಟ್ಟಣದಲ್ಲಿ ಚುನಾವಣಾ ಒಂದು ವೀಕ್ಷಕರಾಗಿ ನಮ್ಮನ್ನು ನೇಮಕ ಮಾಡಿದರು. ಆ ಸಂದರ್ಭದಲ್ಲಿ ನಾವು ಮತ ಕೇಳಲಿಕ್ಕೆ ಹೋದಾಗ, ನಾವು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದಾಗ ಜನ ಮರೆಯೋಕ್ಕಾಗ್ತೈತೇನಪ್ಪ, ನಾವು ನಿಜವಾಗ್ಲೂ ಕೂಡ ಓಟ್ ಹಾಕ್ತೀವಿ, ಯಾಕಂದರೆ ನಾವು ತಿಂಗಳಿಗೂ ನಮ್ಗೆ 5,000 ಸಾವಿರ ರೂಪಾಯಿ ಸರ್ಕಾರದಿಂದ ನಮ್ಗೆ ಅನುಕೂಲ ಆಗ್ತಾಯಿದೆ, ನಾವು ಯಾಕೆ ಅದನ್ನು ಇದು ಮಾಡಬೇಕು, ಬೇರೊಬ್ಬರು ಯಾರೂ ಒಂದು ರೂಪಾಯಿ ನಮ್ಗೆ ಸಹಾಯ ಮಾಡಿಲ್ಲ, BJP 3 ವರ್ಷ ನಮಗೆ ಈ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾಯಿತ್ತು, ಆದರೆ ಒಂದೇ ಒಂದು ರೂಪಾಯಿ ಸಹಾಯ ಮಾಡಿಲ್ಲ, ನಾವು ಸಹಾಯ ಮಾಡಿರೋದನ್ನು ಮರೆಯೋಕ್ಕಾಗಲ್ಲ. ಅದೇ ರೀತಿಯಾಗಿ ಯೋಗೇಶ್ವರ್ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ತುಂಬ ಕೆಲಸ ಮಾಡಿದ್ದಾರೆ, ಸುಮಾರು 100 ಚಿಲ್ಲರೆ ಕೆರೆಗಳನ್ನ ತುಂಬಿಸಿದ್ದಾರೆ. ನಾವು ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಹಚ್ಚ ಹಸಿರಾಗಿದೆ ಅಂತ ಹೇಳಿದ್ರೆ ಅವರೇ ಕಾರಣಕರ್ತರು. ಅದರಿಂದ ಇವತ್ತು ನಮ್ಮಗಳಿಗೆ ಇವತ್ತು ಬೆಳೆ ಬೆಳೀತಾ ಇದ್ದೀವಿ, ಸಂತೋಷದಿಂದ ಇವತ್ತು ಜೀವನ ಮಾಡ್ತಾಯಿದ್ದೀವಿ. ಅಂಥ ಸಂದರ್ಭದಲ್ಲಿ ಇವಾಗ ಕುಮಾರಸ್ವಾಮಿಯವ್ರನ್ನೂ ಗೆಲ್ಲಿಸಿದ್ದೀವಿ ನಾವು ಈ ಭಾಗದಲ್ಲಿ. ಆದರೆ ಅವತ್ತು ಗೆದ್ದೋದವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕಡೆ ಒಂದು ದಿವಸನೂ ಕೂಡ ಅವರು ಒಂದು ದಿವಸ ಬಂದಿಲ್ಲ, ಅವರೇನು ಕೂಡ ಕೆಲಸನೂ ಕೂಡ ಮಾಡಿಲ್ಲ. ಅವರು ಶ್ರೀಮತಿಯವ್ರನ್ನ ಗೆಲ್ಲಿಸಿದ್ದೀವಿ. ಆ ಸಂದರ್ಭದಲ್ಲಿ ಆ ಶ್ರೀಮತಿಯವರು ಕೂಡ ನಮ್ಮ ಏರಿಯಾದಲ್ಲಿ ಒಂದು ದಿವಸ ಬಂದು ಕೆಲಸ ಮಾಡಿಲ್ಲ. ಆದರೆ ಇದೇ ಒಂದು ತಾಲೂಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು, ನಮ್ಮ ತಾಲೂಕಿನ ಒಬ್ಬ ಮಗ, ನಾವು ಯಾಕೆ ಅವ್ರನ್ನ ಬಿಟ್ಕೊಡ್ಬೇಕು, ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅಂತೇಳಿ ಜನಸಾಮಾನ್ಯರು ಹೇಳ್ತಾಯಿದ್ರು. ಆವಾಗಲೇ ನಮಗೆ ಅರ್ಥ ಮಾಡ್ಕೊಂಡ್ವಿ, ನಾಡಿ ಮಿಡಿತ ಜನರ ಒಂದು ಪರ ಇವತ್ತು ಯೋಗೇಶ್ವರ ಪರವಾಗಿದೆ ಅಂತೇಳಿ ನಾವು ತಿಳ್ಕೊಂಡ್ವಿ. ನಮಗೆ ಒಳಗೊಟ್ಟು ಗೊತ್ತಿತ್ತು ಗೆಲ್ತಾರೆ ಅಂತೇಳಿ. ಆದರೆ ಮಾಧ್ಯಮದವರು ಬೇರೆ ಬೇರೆ ರೀತಿಯಾಗಿ ಬಿಂಬಿಸ್ತಾಯಿದ್ರು. ಅದನ್ನು ಇವತ್ತು ಜನಸಾಮಾನ್ಯರು ಏನು ಸರ್ಕಾರದ ಕಾರ್ಯವೈಖರಿ ಮತ್ತು ಸರ್ಕಾರ ಏನು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ತೀರ್ಮಾನವನ್ನು ಇವತ್ತು ಮಾಡಿದ್ದಾರೆ. ಒಳ್ಳೆ ರಿಸಲ್ಟ್ ಇವತ್ತು ಬಂದಿದೆ. 3 ಕಡೆನೂ ಕೂಡ ಬೈ ಎಲೆಕ್ಷನಲ್ಲಿ 3 ಕಡೆನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಇವತ್ತು ಗೆದ್ದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕೇಳಿಯಲ್ಲಿ ಅವರು ಸುಳ್ಳು ಆರೋಪವನ್ನು ಮಾಡ್ತಾ ಇರೋದು. ಇವತ್ತೆಲ್ಲ ನಾಳೆ ನಿಜ ಬರುತ್ತೆ. ಸುಳ್ಳು ಆರೋಪವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ಹೊರಿಸ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಆಗಲ್ಲ. ಯಾಕೆಂದರೆ ಅವರು ಯಾವುದೇ ಒಂದು ತಪ್ಪು ಅವರು ಮಾಡಿಲ್ಲ. ಇವತ್ತು ಒಂದು ಅಕ್ವಿಜೇಷನ್ ಆಯಿತು ಅಂತ ಹೇಳಿದ್ರೆ, ಅಕ್ವಿಜೇಷನ್ಗೆ ಪರಿಹಾರ ಕೇಳುವಂಥದ್ದು ನನ್ನ ಹಕ್ಕು. ಅದನ್ನು ಅವರು ಶ್ರೀಮತಿಯವರು ಕೇಳಿದ್ದಾರೆ. ಅದಕ್ಕೆ ಮೂಡಾದವರು ಅವರಿಗೆ 14 ಸೈಟನ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅದರಲ್ಲಿ ತಪ್ಪೇನಿರ್ತದೆ? 3 ಎಕರೆ 26 ಗುಂಟೆ ಅವ್ರದ್ದು ಜಾಗ, ನಮಗೆ ಸರಿಯಾಗಿ ಅದ್ರ ಮಾಹಿತಿ ಇಲ್ಲ. ಅವ್ರ ಜಾಗಕ್ಕೆ ಅವರು ಅಕ್ವಿಜೇಷನ್ ಆದಾಗ ಪರಿಹಾರ ಕೇಳಬಾರ್ದಾ? ಕೇಳಿರೋ ಪರಿಹಾರ ತಗೊಂಡು ಹೋಗ್ತಪ್ಪ. ಇವರು BJPಯವರು ರಾಜಕೀಯ ದುರುದ್ದೇಶದಿಂದ BJPಯವರು ಏನು ಮಾಡಿದ್ದಾರೆ, ಅವ್ರ ಮೇಲೆ ತಪ್ಪು ಆರೋಪವನ್ನು ಹೊರಿಸುವಂಥ ಕೆಲಸವನ್ನು, ಮಾನ್ಯ ಮುಖ್ಯಮಂತ್ರಿ ಮಸಿ ಬೆಳೆಯುವಂಥ ಕೆಲಸವನ್ನು ಇವತ್ತು BJPಯವರು ಮಾಡಿದ್ದಾರೆ. ಅದು ಇವತ್ತು ಜನ ತೀರ್ಮಾನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ
ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸರಿಯಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಲೋಪದೋಷಗಳಿಲ್ಲ ಅಂತೇಳಿ 3 ಕಡೆನೂ ಕೂಡ ಇವತ್ತು ಈ ಕಡೆ ಹುಬ್ಳಿ ಧಾರವಾಡ ಕಡೆ ಒಂದು ಕ್ಷೇತ್ರ, ಬಳ್ಳಾರಿ ಕಡೆ ಒಂದು ಕ್ಷೇತ್ರ ಮತ್ತು ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣ, ಈ 3 ಕಡೆನೂ ಕೂಡ ಜನ ತೀರ್ಮಾನವನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ತಪ್ಪಾಗಿಲ್ಲ, ಈ ಸರ್ಕಾರ ಸರಿ ರೀತಿಯಲ್ಲಿ ನಡೀತಾ ಇದೆ, ನಮ್ಮ ಬೆಂಬಲ ನಿಮಗಿದೆ ಅಂತೇಳಿ ಇವತ್ತು ಘೋಷಣೆ ಜನಸಾಮಾನ್ಯರು ಮಾಡಿದ್ದಾರೆ. ಕೇಳ್ರಿ ಯಾರು ಈಗ ಒಂದು ನಿಮಿಷ ಹಂಗಾರೆ ಒಂದು ನಿಮಿಷ ಮಹಾರಾಷ್ಟ್ರದಲ್ಲಿ 215 ಸೀಟನ್ನು ಇವತ್ತು ಬರ್ತಾ ಇದೆ. ಹಂಗಾರೆ ಅಲ್ಲೆಲ್ಲ ಹಣ ಹಂಚ್ಬಿಟ್ಟವ್ರ? ಇವ್ರು ಹಣ ಹಂಚನೆ ಗೆಲ್ತಾ ಇದ್ದಾರೆ. ಹಂಗಾದ್ರೆ ಗೆದ್ರೆ ಒಂಥರ ಸೋತ್ರ ಒಂಥರ ಹೇಳೋದ? ಇವೆಲ್ಲನೂ ಕೂಡ ಇವೆಲ್ಲ ಸರಿ ಇಲ್ಲ. ಅವರು ಏನೇ ಆರೋಪ ಮಾಡಿಕೊಂಡ್ರು ಕೂಡ ಜನಸಾಮಾನ್ಯರು ನಿರ್ಧಾರ ಮಾಡಿದ್ರು ಕಾಂಗ್ರೆಸ್ ವಿರುದ್ಧವಾಗಿ ಏನು ಆರೋಪಗಳು ಮಾಡ್ತಾ ಇದ್ದಾರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ BJP ಅವರಿಗೆ, JDSನವರಿಗೆ. ಆದರೂ ಇವತ್ತು ಜನ ಓಟಿನ ಮುಖಾಂತರ ತೀರ್ಮಾನವನ್ನು ಮಾಡಿದ್ದಾರೆ. ಅದಾಗಿದೆ. ಮುಖ್ಯಮಂತ್ರಿಗಳೇ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ಗೆ ನೋಡಿದ್ದೀರಾ. ಮುಖ್ಯಮಂತ್ರಿಗಳು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವತ್ತು ಯಾರೇ ಬಡವರಾಗಿದ್ದು ಅವರು ಫಲಾನುಭವಿ ಕರೆಕ್ಟಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಕಾರ್ಡನ್ನು ಯಾವುದೇ ಕಾರಣಕ್ಕೂ ಅದನ್ನು ನಾವು ತೆಗೆಯೋಕ್ಕೆ ಬಿಡೋದಿಲ್ಲ. ಅದೆಲ್ಲರಿಗೂ ಕೂಡ ಏನು ನ್ಯಾಯ ಸಿಗಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಡವರಾಗಿದ್ದು ಏನು ನಿಯಮಾನುಸಾರವಾಗಿ ಅವರು ರೇಷನ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಏನಾದರೂ ತೆಗೆದಿದ್ರು ಕೂಡ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತಿನ ಕರ್ನಾಟಕದ ಉಪಚುನಾವಣೆಯ ಫಲಿತಾಂಶ ಬಹಳಷ್ಟು ಸಂತೋಷ ತಂದಿದೆ. ಆ 3 ಕ್ಷೇತ್ರಗಳನ್ನು ಗೆದ್ದಂಥ ನಮ್ಮ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಚನ್ನಪಟ್ಟಣದಲ್ಲಿ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಏನು ತಂಡ ಹೋಗಿತ್ತು, ಆ ಕೊಟ್ಟಂಥ ಏನು ನಮಗೆ ಬೂತ್ಗಳು, ಆ ಎಲ್ಲ ಬೂತ್ಗಳಲ್ಲಿ ಆದಷ್ಟು ಎಲ್ಲ ಬೂತ್ಗಳಲ್ಲಿ ನಾವು ಲೀಡನ್ನು ತಂದುಕೊಟ್ಟಿದ್ವಿ. ಅದು ನಮ್ಮ ಶಾಸಕರ ಸಂಘಟಿತ ಹೋರಾಟ ಹಾಗೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಅಲ್ಲಿನ ಸ್ಥಳೀಯ ಮುಖಂಡರಲ್ಲಿ ವಿಶ್ವಾಸದ ಕೊರತೆಯನ್ನು ಪ್ರಾಬ್ಲಮ್ ಇತ್ತು. 2-3 ಪಾರ್ಟಿಗಳು ಒಂದೇ ಸೇರಿಕೊಂಡು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವರೆಲ್ಲರೂ ಹೊಂದಾಣಿಕೆ ತೆಗೆದುಕೊಂಡು ಕೆಲಸ ಮಾಡೋಂಥ ಜವಾಬ್ದಾರಿನ ನಮ್ಮ ನಾಯಕರಿಗೆ, ನಮ್ಮ ಲೀಡ್ಗಳಿಗೆಲ್ಲ ಕೊಟ್ಟಿದ್ದರು. ನಮ್ಮ ಲೀಡ್ರಲ್ಲಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅವ್ರಿಗೂ ನಮ್ಮ ಆನೇಕಲ್ ಕ್ಷೇತ್ರ ಜನತೆಯ ಪರವಾಗಿ ನಮ್ಮ ಜೊತೆಯಲ್ಲಿ ಯಾರು ಕೆಲಸ ಮಾಡಿದ್ರು ಎಲ್ರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಯೋಗೇಶ್ವರ್ ಅವರು ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡಿದರು. ಎಲ್ಲೋದು ಅವ್ರ ಹೆಸರಿತ್ತು. ಕೆಲಸಗಾರನಿಗೆ ಎಲ್ಲೇ ಕೆಲಸ ಮಾಡಲಿ ಅವರು ಎಷ್ಟೇ ಅಪವಾದಗಳು ಮಾಡಿದ್ರು ಜನ ಇದಕ್ಕೆ ಮನ್ನಣೆ ಕೊಡ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಒಂದು ಒಳ್ಳೆಯ ಕೆಲಸ ಮಾಡಿದರು. ಎಷ್ಟೇ ಪಿತೂರಿ ಮಾಡಿದ್ರು ಕೂಡ ಜಮೀನು ಹೇಳಿಕೆಯನ್ನು ತಿರುಚಿ ಎಷ್ಟೊಂದು ಸುಳ್ಳು ಆರೋಪಗಳು ಮಾಡಿದ್ರು ಕೂಡ ಜನ ಅವರಿಗೆ ಒಳ್ಳೆಯ ಮುಖಭಂಗ ಮಾಡಿದ್ದಾರೆ. ಇವಾಗ ಅವರು ತಿಳ್ಕೊಬೇಕಾಗುತ್ತೆ. ಸುಳ್ಳು ನಡೆಯೋದಿಲ್ಲ ಹೆಚ್ಚಿನ ಕಾಲ, ಸತ್ಯಕ್ಕೆ ಜಯ ಇದೆ ಅಂತ ಅವ್ರು ತಿಳ್ಕೊಬೇಕು. ನಮ್ಮ BJP ಅವ್ರದ್ದು ಏನಂತ ಅವ್ರಿಗೇನೆಂದರೆ ಅವರೊಂದು ಫೇಕ್ ಯೂನಿವರ್ಸಿಟಿ ಇದೆ BJPದು. ಅದು ಅರಗಿಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಅವತ್ತು ಸುಳ್ಳು ಅವತ್ತು ಜನರಿಗೆ ತಲುಪಿಸದೇ ಇದ್ದರೆ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಸತ್ಯನ ಹೇಳೋಕ್ಕೆ ಬರೋದೂ ಇಲ್ಲ ಅವ್ರಿಗೆ. ಅದು ಅವ್ರಿಗೆ ಎಲ್ಲರಿಗೂ ಮೊದಲಿಂದ ಯೂನಿವರ್ಸಿಟಿಯಲ್ಲಿ ಆಗಿ ಬಂದಿರೋದು. ಅದಕ್ಕೆ ನಾನು ಹೇಳೋದು ಅಂದರೆ ಯಾರೇ ಕೆಲಸ ಕೊಟ್ಟಿರಲಿ ಅವ್ರಿಗೆ ಏನೋ ಒಂದು 5 ವರ್ಷ ಕೊಟ್ಟಿದ್ದೆ, 6 ವರ್ಷ ಕೊಟ್ಟಿದ್ದೆ, ಆ ಕೊಟ್ಟಂಥ ಒಂದು ಸಮಯದಲ್ಲಿ ನಾವೇನು ಜನ ಆಶೀರ್ವಾದ ಮಾಡಿರ್ತಾರೆ ಆ ಸಮಯದಲ್ಲಿ ನಾವು ಏನು ಜನಕ್ಕೆ ಮಾಡಿರ್ತೀವಿ ಅದು ಅವರಿಗೆ ಶಾಶ್ವತವಾಗಿ ಅವ್ರ ಮನಸ್ಸಲ್ಲಿ ನಿಲ್ಲಬೇಕು. ಅದನ್ನು ಯೋಗೇಶ್ವರ್ ಅವರು ಮಾಡಿದ್ದಾರೆ. ನಮ್ಮ DK ಸುರೇಶ್ ಅವರು, DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು, DK ಸುರೇಶ್ ಅವರಂತೂ ಬಹಳ ಸಂಘಟಿತವಾಗಿ ನಮ್ಮನ್ನೆಲ್ಲ ಬಳಸ್ಕೊಂಡು ಒಂದು ಒಳ್ಳೆಯ ರೀತಿ ಸಂಘಟನೆ ಮಾಡಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ಅವರ ಒಂದು ನಾಯಕತ್ವಕ್ಕೆ ಒಳ್ಳೆಯ ಒಂದು ಮನ್ನಣೆ ದೊರೆತಿದೆ. ಚನ್ನಪಟ್ಟಣದಲ್ಲಿ DK ಸುರೇಶ್ ಅವರ ನಾಯಕತ್ವಕ್ಕೆ ಒಂದು ಒಳ್ಳೆಯ ಮನ್ನಣೆ ದೊರೆತಿದೆ. DK ಶಿವಕುಮಾರ್ ಅವರು ಅಷ್ಟೇ ಒಳ್ಳೆಯ ಒಂದು ನಮಗೆಲ್ಲ ಒಂದು ಉರಿದುಂಬಿಸಿ ಈ ಥರ ಮಾಡಿ ಅವರೆಷ್ಟೇ ಸುಳ್ಳು ಹೇಳಿ ಈ ಥರ ಮಾಡಿ ಕೆಲಸ ಅಂತೇಳಿ ನಮಗೆಲ್ಲ ಉರಿದುಂಬಿಸಿ ಬೂತ್ ಮಟ್ಟದಲ್ಲಿ ನಮ್ಮನ್ನು ಕೆಲಸಕ್ಕೆ ನಿಯೋಜನೆ ಮಾಡಿ ಕೆಲಸ ತೆಗೆದುಕೊಂಡಿದ್ದಾರೆ. ಅವೆಲ್ಲದೂ ಚನ್ನಪಟ್ಟಣ ಜನತೆಗೆ, ಯೋಗೇಶ್ವರ್ ಅವರಿಗೆ ಮತ ಕೊಟ್ಟಂಥ ಎಲ್ಲ ಜನತೆಗೆ ನಮ್ಮ ವೈಯಕ್ತಿಕ ಅಭಿನಂದನೆ ಸಲ್ಲಿಸಿ 21ನೇ ವಾರ್ಡಲ್ಲಿ ಸಲ್ಲಿಸ್ತೇವೆ. 21 ವಾರ್ಡಲ್ಲಿ ರಘುಪತಿ ತಂತ್ರ ಗೆಲುವಿಗೆ ಶಿರಕ್ಷೆ ಆಗ್ತದೆ ಅಂತ? ಇಲ್ಲ ಸರ್, ತಂತ್ರ ಈ ಮಂತ್ರಗಳು ಏನಿರಲ್ಲ. ಜನ ಓಟ್ ಹಾಕೋದು ಇಂಪಾರ್ಟೆಂಟ್ ಇರುತ್ತೆ. ಜನ ಯಾರು ಕೆಲಸ ಮಾಡ್ತಾರೆ ಓಟ್ ಹಾಕ್ತಾರೆ. ಎಲ್ಲರೂ ಗೆಲ್ತೀವಿ ಅಂತಲೇ ನಿಲ್ಲೋದು. ಚನ್ನಪಟ್ಟಣದಲ್ಲಿ 31 ಅಭ್ಯರ್ಥಿಗಳು ಗೆಲ್ತೀವಿ ಅಂತ ನಿಂತಿದ್ದು. ಪಾಪ ಯಾರಲ್ಲಿ ಒಬ್ಬರೇ ಅಲ್ಲ ಗೆಲ್ಲೋದು. ಇಲ್ಲೂ ಅಷ್ಟೇ, ಇಬ್ಬರು ನಿಂತಿದ್ದಾರೆ, ಒಬ್ಬರೇ ಗೆಲ್ಲೋದು. ಫಸ್ಟ್ ಟೈಮ್ ಈ ಒಂದು ತಂತ್ರಗಾರಿಕೆಯಲ್ಲಿ BJPಗೆ ಟಕ್ಕರ್ ಕೊಡ್ತಂತೆ ಕೆಲಸ ಇಲ್ಲ. ತಂತ್ರಗಾರಿಕೆ ನಮಗೇನು ಅದೇನು ಇಲ್ಲ. ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋದು ಅಭ್ಯಾಸ ಇದೆ, ಮಾಡ್ತಾ ಇದ್ದೀವಿ ಅಷ್ಟೇ. ನಾವೇನು 50 ಜನ 100 ಜನ ಕರ್ಕೊಬಂದು ದುಂಬಿ ತೋರಿಸಿ ಎಲೆಕ್ಷನ್ ಮಾಡೋದು ನಮ್ಗೆ ಅಭ್ಯಾಸ ಇಲ್ಲ. ನಾವು ಯಾರು ಕೆಲಸ ಯಾರು ಮಾಡ್ತಾರೆ ಅಂತ ಅವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಜನ ದುಂಬಿ ಮಾಡಿದ್ರೆ ಕೆಲಸ ಮಾಡೋದು ಅಭ್ಯಾಸ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ನಾವು ಏನೋ ಒಂದು ಯಾವುದೋ ಒಂದು ಇದಾಕ್ಕೊಬಂದು ಒಂದು 50 ಜನ 100 ಜನ ದುಂಬಿ ಮಾಡಿಸಿ ಗಲಾಟೆ ಮಾಡಿಸೋದು ಓಟ್ ಮಾಡೋಂಥದ್ದು ನಮ್ಗೆ ಬರೋಲ್ಲ. ಅದು ಗೆಲ್ತೀವಿ ಸರ್, ಗೆಲ್ತೀವಿ. ಕೆಲಸ ಮಾಡಿದ್ದೀವಿ, ಗೆಲ್ತೀವಿ.
ನಮ್ಮ ಶಾಸಕರು ಒಂದು ಒಳ್ಳೆಯ ಸೂರ್ಯ ಸಿಟಿಗೆ ಅವರೇ ಆದಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಸೂರ್ಯ ಸಿಟಿಗೆ ಜನ ಒಂದು ವಿಶ್ವಾಸ ಮಾಡಿದ್ದಾರೆ, ಗೆಲ್ತೀವಿ. ಕರ್ನಾಟಕದಲ್ಲಿ ಈ ಅಖಂಡ ಕರ್ನಾಟಕದ ಉಪಚುನಾವಣೆ ಏನಿದೆ, ಸಂಡೂರು ಮತ್ತು ಶಿಗ್ಗಾವಿ ಮತ್ತು ವಿಶೇಷವಾಗಿ ಚನ್ನಪಟ್ಟಣ. ನಮ್ಮ ಚನ್ನಪಟ್ಟಣ ಯಾಕಂದರೆ ನಮ್ಮ ಏನು MP ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಕ್ಕಂಥ ಚನ್ನಪಟ್ಟಣದಲ್ಲಿ ನಾವು 15 ದಿನ ಕೆಲಸ ಮಾಡಿದ್ವಿ. ನಾನು ಮೊದಲನೇ ಸರಿ ಹೇಳಿದ್ದೆ, ಯೋಗೇಶ್ವರ್ ಅವರು 20 ರಿಂದ 25 ಸಾವಿರ ವೋಟ್ ಲೀಡ್ ಗೆಲ್ತಾರೆ, ಅವ್ರಿಗೆ ಜನ ತುಂಬ ವರ್ಚಸ್ಸಿದೆ ಅಂತ ನಾವು ಕಳೆದ ಬಾರಿ ಮಾಧ್ಯಮದಲ್ಲಿ ಒಂದು 2-3 ಸತಿ ಕೂಡ ನಾನು ಹೇಳಿದ್ದೆ. ಅದು ಇವತ್ತು ಫಲಿತಾಂಶ ಹೊರಬಿದ್ದು ಗೆದ್ದಿದ್ದಾರೆ. ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು 20 ಬೂತ್ಗಳಿಗೆ ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ರು. ನಾವೆಲ್ಲರೂ ಹೋಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ರೇವಣ್ಣವರು ಅವರು ಕೊಟ್ಟಂಥ ನಮಗೇನು ಒಂದು ಕೆಲಸ ಹೇಳಿದರು, ಅದನ್ನು ನಾವು ಚಾಚು ಚಪ್ದಿರ ನಿದ್ದೆಗೆಟ್ಟು ಕೆಲಸ ಮಾಡಿದ್ವಿ. ಅದರ ಫಲಿತಾಂಶ ಇವತ್ತು ಹೊರಬಿತ್ತು. ನಮ್ಗೆ ಭಾಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ನಾಯಕರು ಏನು ಹೇಳ್ತಾರೆ ಅದನ್ನು ಮಾಡೋವಂಥದ್ದು ನಮ್ಮ ಕಾರ್ಯಕರ್ತರು ನಮ್ಮ ಕೆಲಸ. ಇವತ್ತು ನಮಗೆ ಅಲ್ಲಿನ ಜನ ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದಾರೆ. ಇವತ್ತು ಯೋಗೇಶ್ವರ್ ಅವರು ಗೆಲ್ಲೋದು ನಿಶ್ಚಿತ ಆಗಿತ್ತು, ಅದು ಇವತ್ತು ಆಗಿದೆ. ಯಾಕಂದರೆ ಕುಮಾರಸ್ವಾಮಿ ಅವರು ಎಷ್ಟೇ ಸುಳ್ಳುಗಳು ಹೇಳ್ಕೊಂಡ್ರು, ಎಷ್ಟೇ ಹತ್ರನೂ ಜನ ತೀರ್ಮಾನ ಮಾಡಿದ್ದಾರೆ, ಯೋಗೇಶ್ವರ್ ಅವರು ಗೆಲ್ತಾರೆ ಅಂತ ಹೇಳಿದರು, ಗೆದ್ದಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕು ಸುಮಾರು ಒಂದು 106 ಕಾರ್ಯಕರ್ತರು ಹೋಗಿ ಅಲ್ಲಿ ಕೆಲಸ ಮಾಡಿದರು. ಅದಕ್ಕೆ ನಮಗೆಲ್ಲ ಒಂದು ಭಾಳ ಸಂತೋಷ ಆಗ್ತದೆ. ಅದೇ ರೀತಿ ಮುಂದಿನ ದಿನದಲ್ಲಿ ಯಾವುದೇ ಏನೇ ಇದ್ರೂ ನಮ್ಮ ನಾಯಕರು ಕೆಲಸ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಇವತ್ತು ಜನರ ನಾಡಿ ಮಿಡಿತ ಬಡವರ ಪರವಾಗಿದೆ. ಈ ಬಡವರ ಪರವಂತ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಅದನ್ನು ಮುಂದಿನ ದಿನದಲ್ಲಿ ಇವತ್ತು ಒಂದು ಏನು 3 ಕ್ಷೇತ್ರ ಏನು ಗೆದ್ದಿದೆ, ಮುಂದಿನ 2028 ಕೂಡ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂದರೆ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರು ದಯಮಾಡಿ ಸ್ವಲ್ಪ ಕೆಲವೊಂದು ಮಾಧ್ಯಮಗಳು ಹೇಳ್ತಾ ಇದ್ರು, ಇಲ್ಲ JDS ಗೆಲ್ಲೋದು ಎಷ್ಟಾನ ಹಾಕ್ರಿ ಏನು ಬೆಟ್ಟಿಂಗ್ ಅಂತ ಹೇಳ್ತಾ ಇದ್ರು. ಇವತ್ತು ಜನ ತೀರ್ಮಾನ ಮಾಡಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಜನರಿಗೆ. ಅಲ್ಲಿರ್ತಕ್ಕಂಥ ಎಲ್ಲ ಜನರುಗಳಿಗೆ ಆನೇಕಲ್ ತಾಲೂಕಿನ ಶಾಸಕರ ಪರವಾಗಿ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ 3 ಕ್ಷೇತ್ರದಲ್ಲಿ ತುಂಬ ನನಗೆ ಅಂತೂ ತುಂಬ ಖುಷಿ ಆಗ್ತೈತೆ. ಬೆಳಗ್ಗೆ ಎಣಿಕೆ ಮಾಡ್ತಾ ನಿಖಿಲ್ ಬಂದ್ಬಿಟ್ಟಿದ್ದ. ಆಮೇಲೆ ನೋಡಿದ್ರೆ ನಮ್ಮ ಯೋಗೇಶ್ವರಿ ಸರ್ ಮುಂದೆ ಬಂದರು. ಅವ್ರನ್ನ ಎಲ್ಲರೂ ಹೇಳ್ತಾ ಇದ್ದಿದ್ದೇನೆ, ಅವ್ರು ಸೋಲು ಅಂತಂದರು. ಇವತ್ತಿನ ದಿವಸ ನಮ್ಮ DK ಶಿವಕುಮಾರ್, DK ಸುರೇಶಣ್ಣ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಎಲ್ಲ ಶಾಸಕರುಗಳು, ಎಲ್ಲ ಕಡೆ ಶಾಸಕರುಗಳು ಸೇರಿ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಮುಖಂಡರುಗಳು, ಶಾಸಕರು ಎಲ್ಲರೂ ಸೇರಿ ಇವತ್ತಿನ ದಿವಸ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಪ್ರತಿಫಲ ಇವತ್ತು ಯೋಗೇಶ್ವರಿ ಸರ್ ಗೆದ್ದಿದ್ದಾರೆ. ಅವ್ರಿಗೆ ಏನು ಅವರು ಎಂತಿಗೂ ಸಹ ತುಂಬ ಖುಷಿಯಾಗೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ಫಸ್ಟ್ ಗೆಲ್ಲಕ್ಕೆ ಮೊದಲೇ ಪೂಜೆ ಮಾಡಿ ಸ್ವೀಟ್ ಕೂಡ ಹಂಚಿಬಿಟ್ರು. ಅದೇ ಥರ ನಾವು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಏನು 3 ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದಕ್ಕೋಸ್ಕರ ನಮ್ಮ DK ಶಿವಕುಮಾರ್, ಸುರೇಶ್ ಅವರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ MLA ಸಾರು ಎಲ್ಲರೂ ನಮ್ಮ ಆನೇಕಲ್ ತಾಲೂಕಿನಲ್ಲಿರೋರೆಲ್ಲರೂ ಹೋಗಿ ಕಷ್ಟಪಟ್ಟು ದುಡಿದು ಎಲ್ಲ ಕಡೆ ಮಹಿಳೆಯರಿಂದ ಹಿಡಿದು ಎಲ್ಲರೂ ಓಡಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದಿಸುತ್ತಾ ಇವತ್ತು ನಾನು ಈ ಸಂದರ್ಭದಲ್ಲಿ ಏನು 21ನೇ ವಾರ್ಡ್ ಚಂದಾಪುರದಲ್ಲಿ ಸೂರ್ಯ ಸಿಟಿನಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ಏನು 3 ಗೆದ್ದಿದ್ದಾರೆ, ಅದೇ ಥರ ಇದನ್ನು ಗೆಲ್ಲಿ ಅಂತ ನಾನು ಹಾರೈಸ್ತಾ, ಮತ್ತು ನಾನು ಇವತ್ತಿನ ದಿವಸ ಏನು ನಮ್ಮ 3 ಕ್ಷೇತ್ರದಲ್ಲಿ ಗೆದ್ದಿರೋದಕ್ಕೋಸ್ಕರ ನಮ್ಮ ತಾಲೂಕಿನ ಲೀಡ್ರುಗಳು ಮತ್ತು ನಮ್ಮ ಶಾಸಕರು ಎಲ್ಲ ಸೇರಿ ಸ್ವೀಟ್ ಹಂಚಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನು ಮತ್ತು ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಇವತ್ತಿನ ದಿವಸ ಲಕ್ಷಾನು ಗಟ್ಟಲೆ ಓಟಲ್ಲಿ ಕೇರಳನಲ್ಲಿ ಗೆದ್ದಿದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ಇಡೀ ತಾಲೂಕಿನ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದಲ್ಲಿ ನಡೆದಂಥ ಬೈ ಎಲೆಕ್ಷನ್ನಲ್ಲಿ 3 ಕ್ಷೇತ್ರಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಕಾಂಗ್ರೆಸ್ ಒಂದೇ ಸೀಟೇ ಗೆಲ್ಲಬಹುದು, ಅದು ಅನುಮಾನದಲ್ಲಿ ಹೇಳ್ತಾ ಇದ್ರು. ಆದರೆ ಮತದಾರ ಪ್ರಭು ಈ BJP ವಿರುದ್ಧವಾಗಿ ಈ BJPಯವರ ಒಂದು ನಮ್ಮ ಸಿದ್ದರಾಮಯ್ಯವರ ನಾಯಕತ್ವಕ್ಕೆ ಕೊಡ್ಲಿಯೇಟ್ ಕೊಡಬೇಕು ಅಂತೇಳಿ ಅದು ಮೈಸೂರು ಮೂಢ ಹಗರಣ ಅಂತ ತಗೊಂಡ್ಬರ್ತಾರೆ, ಅವ್ರನ್ನ ಜರ್ಜರಿತ ಮಾಡ್ತಾರೆ, ಜೊತೆಗೆ ಇಲ್ಲ ಸಲ್ಲದ ಆಪಾದನೆಗಳು ಮಾಡ್ತಾರೆ.
ಕಾರ್ಯಕರ್ತರಲ್ಲಿ ಶಕ್ತಿ ಕುಂದಲಿ ಅಂತ ವ್ಯವಸ್ಥೆ ಮಾಡ್ಕೊತಾರೆ. ಅದೇ ಥರ ಚನ್ನಪಟ್ಟಣದಲ್ಲಂತೂ ಜಿದ್ದಾಜಿದ್ದಿ ನಡಿಬೇಕಾದ್ರೆ ನಮ್ಮ DK ಸುರೇಶಣ್ಣ ಮತ್ತು DK ಶಿವಕುಮಾರ್ ಅವರ ಕೆಲಸಕ್ಕೆ ಅಡ್ಡಿ ಆಗಬೇಕು, ಅವ್ರಿಗೆ ಆತ್ಮಸ್ಥೈರ್ಯ ಕುಂದಿಸ್ಬೇಕು ಅಂತೇಳಿ ಅಲ್ಲೂ ಏನು ಮಾಡ್ತಾರೆ ಅಂದರೆ ನಾವು ಗೆದ್ದೇ ಬಿಟ್ವಿ ಅಂತ ತಾವುಗಳು ನೋಡಿರ್ತಾರೆ. ಇಡೀ ಮಾಧ್ಯಮದಲ್ಲಿ ಒಂದು ವಾರದಿಂದ ಓಡಿಸಿದ್ರು, ಹಬ್ಬ ಮಾಡ್ಕೊಂಡಿದ್ರು. ಆದರೆ ಮತದಾರ ಪ್ರಭು ಏನಂತ ತೀರ್ಪು ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯನವರೇ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ, ನಮ್ಮ DK ಸುರೇಶಣ್ಣ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರೇ ನಮಗೆ ಸರಿಯಾದ ರಾಜ್ಯವನ್ನು ನಡೆಸುವ ನೇತೃತ್ವದಲ್ಲಿರುವಂತಹ ನಾಯಕತ್ವ ಹೊಂದಿದ್ದಾರೆ ಅಂತ ತಿಳಿಸ್ತಾ ಈ BJPಯವರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮನೆ ಕಳಿಸಿದ್ದಾರೆ. ಅದು 3 ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಕರ್ನಾಟಕ ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿಯಾಗಿ ಆಳಿದಂತಹ ಬೊಮ್ಮಾಯಿಯವರು ಮಗನ್ನೇ ಮನೆ ಕಳಿಸಿದ್ದಾರೆ. ಅದು ಅವರ ಸ್ವಂತ ಕ್ಷೇತ್ರ ಅಂಥದನ್ನೇ ಕಳಿಸಿದ್ದಾರೆ. ಈ 3 ಕ್ಷೇತ್ರಗಳಲ್ಲಿ ಗೆದ್ದಂತಹ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈಗ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 21ರಲ್ಲಿ ನಡೀತಿರುವಂಥ ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಜನರ ಒಲವಿದೆ. ಇದಕ್ಕೆ ಮೂಲ ಕಾರಣ ಸಂಘಟಿತ ಹೋರಾಟ ಮಾಡಿದ್ದೀವಿ, ಸಂಘಟಿತವಾಗಿ ಕೆಲಸ ಮಾಡಿದ್ದೀವಿ. ನಮ್ಮ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ರಘುಪತಿ ರೆಡ್ಡಿಯವರ ನೇತೃತ್ವದಲ್ಲಿ, ಅವರ ತಂತ್ರಗಾರಿಕೆಯಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಒಗ್ಗಟ್ಟಿನಿಂದ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ. ಇದನ್ನು ಅವರು ಪ್ರಾರಂಭದಲ್ಲಿ ಹೇಳ್ತಿದ್ರು ಇದು BJP ಭದ್ರಕೋಟೆ ಅಂತ. ಆದರೆ ಸ್ಪರ್ಧೆ ಅನ್ನೋದನ್ನು ತೋರಿಸಿದ್ದೀವಿ, ಒಂದು ಲೆವೆಲ್ಗೆ ನಾವು ತಗೊಂಡ್ಬಂದಿದ್ದೀವಿ ಅಂತ ಈ ನಡಾವಳಿಯಲ್ಲಿ ನೋಡ್ತಿದ್ರೆ, ಮುಖಭಾವಗಳಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ. ಅಂದರೆ ಪೈಪೋಟಿ ಇದೆ, ನೆಕ್ಕು ನಾವು ಹೇಳ್ತಾ ಇದ್ದೀವಿ. ಅವ್ರು ಭದ್ರಕೋಟೆ ಅಂತ ಹೇಳ್ಕೊಂಡಿದ್ರು. ಬಟ್ ನಮ್ಮ ಬ್ಲಾಕ್ ಅಧ್ಯಕ್ಷರ ಮಾರ್ಗದರ್ಶನ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತಂದರೆ ನಮ್ಮ ಕಾರ್ಯಕರ್ತರಲ್ಲಿ ಉರುಪು ತುಂಬಿದ್ದಾರೆ, ಸಂಘಟನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರಿಗೂ ಧೈರ್ಯ ತುಂಬಿದ್ದಾರೆ. ಯಾಕೆ ನಾವು ಗೆಲ್ಲಕ್ಕಾಗಲ್ಲ ಅಂತ ಉರ್ದುಂಬಿಸಿ ನಮ್ಮ ಕೈಲಿ ಕೆಲಸ ಮಾಡಿಸಿದ್ದಾರೆ. ಫಲಿತಾಂಶ ಶೀಘ್ರದಲ್ಲಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುರೇಖಾ ಮಂಜುನಾಥ್ರವರು ಅತ್ಯಧಿಕ ಮತಗಳಿಂದ ಗೆಲ್ತಾರೆ. ಇದು ಒಂದು ಸಿಹಿ ಸುದ್ದಿ ಬರುತ್ತೆ ಅಂತ ಆಶಾಭಾವನೆಯಲ್ಲಿ ಇದ್ದೀವಿ. ಚಂದಾಪುರ ಪುರಸಭೆ ಇದಕ್ಕೆ ಮುಂಚೆ BJP ಇತ್ತು. ಈ ಸೂರ್ಯ ಸಿಟಿ ಹಾಳಾಗೋದಕ್ಕೆ BJP ಅಧ್ಯಕ್ಷರೇ ಕಾರಣ ಅಂತ ನಾನು ನೇರ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸೂರ್ಯ ಸಿಟಿ 2 ಅಥವಾ 3ನೇ ಹಂತದಲ್ಲಿ ಆ ಲಿಮಿಟ್ ಆದಂಥ ಪಂಚಾಯಿತಿಗಳಿಗೆ ಎಂಡ್ ಓವರ್ ಕೊಟ್ಟಿದ್ದಾರೆ. ಇಲ್ಲಿ ಸೂರ್ಯ ಸಿಟಿಯವರು ಇದ್ರ ಮುಂಚೆ ಇದ್ದಂಥ ಅಧ್ಯಕ್ಷರುಗಳಿಗೆ ಬೇಡಿಕೆ ಇಟ್ಟರು, ಸೂರ್ಯ ಸಿಟಿನ ಚಂದಾಪುರ ಪುರಸಭೆಗೆ ತೆಕ್ಕೆಗೆ ತಗೊಳ್ಳಿ ಅಂತ. ಅವರೇನು ಮಾಡಿದ್ರು, ಮೀನಾಮೇಷ ಹೇಳಿದು ಚಂದಾಪುರ ಪುರಸಭೆಯಿಂದ ಇದನ್ನ ಆಚೆ ಇಟ್ಟಿದ್ದಾರೆ. ಈ ದಿನ ಈ ಸೂರ್ಯ ಸಿಟಿಯಲ್ಲಿರೋ ಮನೆಗಳವರು ಯಾರೇ ಆಗಲಿ ಒಂದು ಖಾತೆ ಆಗಲಿ ರಿಜಿಸ್ಟರ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ BJP ಅವರು ಅಂತ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಚಂದಾಪುರ ಪುರಸಭೆ ಲಿಮಿಟಲ್ಲಿ ಇಲ್ಲದೇ ಇದ್ರೂ ಸಹ ನಮ್ಮ ಶಾಸಕರು ಸ್ವಂತ ಅವರ ಅನುದಾನಗಳಲ್ಲಿ ಈ ಸೂರ್ಯ ಸಿಟಿನ ಇಂಪ್ರೂವ್ ಮಾಡಿದ್ದಾರೆ. ಪ್ರತಿಯೊಬ್ಬ ವೋಟರ್ಸ್ ಇಲ್ಲಿರೋರೆಲ್ಲ 90% ಬೇರೆ ಕಡೆಯಿಂದ ಬಂದವರು. ಅವರು ನಾವು ಮೊದಲೆಲ್ಲ BJPಗೆ ಆಗ್ತಾಯಿದ್ರಿ, ಈ ಸಲ ನಾನು ಪಕ್ಷ ನೋಡಲ್ಲ, ಇಲ್ಲಿ ನನಗೆ ಸಹಾಯ ಮಾಡಿದಂಥ ಶಿವಣ್ಣವರೇ ಕ್ಯಾಂಡಿಡೇಟ್ ಅಂತೇಳಿ ನಾವು ವೋಟ್ ಹಾಕ್ತಾಯಿದ್ದೀರಿ. ಈ ಸಲ ಶಿವಣ್ಣವ್ರಿಗೆ ಕ್ಯಾಂಡಿಡೇಟ್ ಅಂತೇಳಿ ನಾವು ಇಲ್ಲಿ ವೋಟ್ ಹಾಕಿ ಇಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ತೀರಂತ ಪ್ರತಿಯೊಬ್ಬ ಮತದಾರರು ಹೇಳಿದ್ದಾರೆ. ಅದೇ ರೀತಿ ಜಯಶಾಲಿ ಆಗ್ತಾರೆ. ಇವತ್ತು ತಮಗೆಲ್ಲರೂ ಗೊತ್ತಿರೋದಾಗೆ ನಮ್ಮ ರಾಜ್ಯದಲ್ಲಿ 3 ಉಪಚುನಾವಣೆಗಳು, ಒಂದು ಶಿಗ್ಗಾಂವ್, ಚನ್ನಪಟ್ಟಣ ಮತ್ತು ಸಂಡೂರು, ಈ ಉಪಚುನಾವಣೆ ಕ್ಷೇತ್ರಗಳಲ್ಲಿ ಇವತ್ತು ಭಾರಿ ಅಂತರದಿಂದ ಕೂಡ ಹೇಳಬೇಕಂದ್ರೆ ಬಹುತೇಕವಾಗಿ ಚನ್ನಪಟ್ಟಣ ಎಲ್ಲರೂ ಕೂಡ ಜಿದ್ದಾಜಿದ್ದಿ ಆದಂತಹ ಒಂದು ಫೈಟ್ ಇತ್ತಲ್ಲಿ. ಎಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಕೆಲವು ಹೇಳ್ತಾಯಿದ್ರು. ಮಾಧ್ಯಮದವರು ಬಹುತೇಕವಾಗಿ ನಿಖಿಲ್ ಕುಮಾರಸ್ವಾಮಿಯನ್ನು ಕೂಡ ತೋರಿಸ್ತಾಯಿದ್ರು ಗೆಲ್ತಾರೆ ಅಂತ. ಆದರೆ ನಮಗೆ ಆತ್ಮವಿಶ್ವಾಸ ಇತ್ತು, ನಮಗೆ ಜನರು ಕೈ ಹಿಡಿತಾರೆ. ಯಾಕೆಂದರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮತ್ತು ಮಹಿಳೆಯರು ಫ್ರೀ ಬಸ್ನಲ್ಲಿ ಸುಮಾರು 1,20,00,000 ಜನ ಇವತ್ತು ಮಹಿಳೆಯರು ಇವತ್ತು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಹಾಗೆ ಒಂದು ಏನು ನಮ್ಮ ಇವತ್ತು 2,000 ಏನು ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ, ಅವರು ಕೂಡ ನಮ್ಮನ್ನು ಕೈ ಹಿಡಿದಿದ್ದಾರೆ. ಇವತ್ತು ಮಹಿಳೆಯರನ್ನು ಒಂದು ಸಬಲೀಕರಣ ಮಾಡಬೇಕಂತೇಳಿ ಅದು ಒಂದು ರೀತಿಯಲ್ಲಿ ಒಂದು ಅಭಿವೃದ್ಧಿನೇ. ರಾಜ್ಯದಲ್ಲಿ ಯಾರು ಇವತ್ತು ಬಡತನ ರೇಖೆಯಿಂದ ಕೆಳಗೆ ಇದ್ದಾರೆ, ಬಿಲೋ ಪಾವರ್ಟಿ ಲೈನಲ್ಲಿ, ಅವರನ್ನು ಮೇಲೆತ್ತಂಥ ಕಾರ್ಯಕ್ರಮ ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಏಕೆಂದರೆ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಬಡವ್ರ ಪರ ಇರ್ತಕ್ಕಂಥ ಸರ್ಕಾರ. ಇವತ್ತು ನಮ್ಮ ಚನ್ನಪಟ್ಟಣದ ಇವತ್ತು ನಮ್ಮ ಏನು ಅಭಿಮಾನಿಗಳಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು, ಜನತೆ, ನಾವೆಲ್ಲರೂ ಕೂಡ ಇವತ್ತು ನಾವು
ಮಾಧ್ಯಮಗಳ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಇವತ್ತು ನಾನು ಸಲ್ಲಿಸಬೇಕಾಗಿದೆ. ಯಾಕೆ ಹೇಳ್ತೀನಿ ಅಂದರೆ 25,000 ಹೆಚ್ಚು ಮತಗಳಿಂದ ಇವತ್ತು ಚನ್ನಪಟ್ಟಣ ಗೆದ್ದಿದೆ. ಯಾಕೆಂದರೆ ಅಲ್ಲಿ ನೀರಾವರಿಗೆ ಬಹಳ ತೊಂದರೆ ಆಗಿತ್ತು. ಬೋರ್ವೆಲ್ಗಳಲ್ಲಿ ನೀರಲಿಲ್ಲ. ಕೆರೆಗಳೆಲ್ಲ 120 ಕೆರೆಗಳನ್ನು ಕೂಡ ನಮ್ಮ ಸನ್ಮಾನ್ಯ CP ಯೋಗೇಶ್ ಅವರು ತುಂಬಿಸಿದರು. ಹಾಗಾಗಿ ನಮ್ಮ ಮಹಿಳೆಯರು ಇವತ್ತು ನಮ್ಮನ್ನು ಕೈ ಹಿಡಿದಿದ್ದಾರೆ ಅಂದರೆ ಹೇಳೋದಕ್ಕೆ ತಪ್ಪಲಾಗಲಾರದು. ಮತ್ತು ನಮಗೆ ಅಲ್ಪಸಂಖ್ಯಾತರು ಇರ್ಬೋದು, ಮುಸ್ಲಿಂ ಬಾಂಧವರು ಇರ್ಬೋದು, ಒಕ್ಕಲಿಗರ ಕಮ್ಯುನಿಟಿ ಎಲ್ಲರೂ ಕೂಡ ನಮ್ಮನ್ನು ಇವತ್ತು ಏನು ಈ ಚನ್ನಪಟ್ಟಣ ಟೌನಲ್ಲಿ ನಮ್ಮನ್ನು ಹೆಚ್ಚಾಗಿ ಕೈ ಹಿಡಿದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ 50-50 ಇತ್ತು. ನಾನು ಕೂಡ 10 ದಿನ ಅಲ್ಲಿ ಕೆಲಸ ಮಾಡಿದ್ದೆ. ನಮಗೆ ಒಂದು ಕೊನೆಯಲ್ಲಿ ಒಂದು ಸ್ವಲ್ಪ ಏನು ಈ ಥರ ಫೈಟ್ ಇದೆ ಅಂತ ಅನುಮಾನ ಆಯಿತು. ನಾವು ಯಾರ ಬಗ್ಗೆ ಕೂಡ ನಾವು ವಿರೋಧ ಪಕ್ಷದವ್ರಿಗೆ ಏನು ನಾವು ಮಾತಾಡಲ್ಲ. ಯಾಕಂದರೆ ಅವರು ಸೋತಿದ್ದಾರೆ ಅಂತ ನಾನು ನಿಖಿಲ್ ಕುಮಾರಸ್ವಾಮಿಗೆ ಹೇಳೋದಿಲ್ಲ. ಅವರು ಕೂಡ 80,000 ಮತಗಳು ಕೂಡ ಗಳಿಸಿದ್ದಾರೆ. ಆದರೆ ನಮಗೆ ಹೆಚ್ಚು ಏನು ಗ್ಯಾರಂಟಿ ಕಾರ್ಯಕ್ರಮಗಳು ಏನು ನಾವು ಕೊಡ್ತಾಯಿದ್ದೀವಿ, ಇದು ನಮ್ಮನ್ನು ಕೈ ಹಿಡಿತು. ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ನಮಗೆ ಇವತ್ತು ಸಹಭಾಗಿಯಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಶಿಗ್ಗಾವಿಯಲ್ಲಿ ನಮಗೆ ಸ್ವಲ್ಪ ಟಫ್ ಫೈಟ್ ಇತ್ತು. ಅದೊಂದು ಡೌಟ್ ಇಟ್ಟಿದ್ವಿ. ಅಲ್ಲಿ ಕೂಡ ನಮಗೆ ಇವತ್ತು ಏನು ಸರ್ಕಾರ ಯಾರ ಪರ ಇರುತ್ತೆ ಆ ಕಡೆ ಮತಗಳನ್ನು ಕೊಡ್ತಾರೆ. ಮತ್ತು ಅಭಿವೃದ್ಧಿ ಆಗೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಶಿಗ್ಗಾವಿಯಲ್ಲಿ ಕೂಡ ನಮಗೆ 9,000 ಚಿಲ್ಲರೆಯಲ್ಲಿ ಬಂತು. ಸಂಡೂರಲ್ಲಿ 13,000 ಚಿಲ್ಲರೆ, ಅಲ್ಲಿ ಕೂಡ ನಮಗೆ ಬಹುಮತ ಕೊಟ್ಟಿದ್ದಾರೆ. ಇಲ್ಲಿ ಚನ್ನಪಟ್ಟಣದಲ್ಲಿ ಇವತ್ತು 25,000. ಇದೆಲ್ಲ ಇವತ್ತು ಯಾರಿಗೆ ಸಲ್ಲಬೇಕಾಗುತ್ತೆ ಪ್ರತಿಷ್ಠೆ ಅಂದರೆ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ಗೆ ಮತ್ತು DK ಸುರೇಶ್ ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಸಲ್ಲಬೇಕಾಗುತ್ತೆ. ಯಾಕಂದರೆ ನಿರಂತರವಾಗಿ ಎಲ್ಲ ನಮ್ಮ ನಾಯಕರುಗಳು ಬಂದು ಇವತ್ತು ಕೆಲಸ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಸುಮಾರು 100 ಕೋಟಿ ಕೂಡ ಒಂದು ಏನು ಅನುದಾನವನ್ನು ಮೊನ್ನೆ ಸಿದ್ದರಾಮಯ್ಯನವರು ಎಲೆಕ್ಷನ್ ಚುನಾವಣೆ ಪೂರ್ವದಲ್ಲೇ ಕೊಟ್ಟಿದ್ದು ಅಭಿವೃದ್ಧಿಗೆ. ಹಾಗಾಗಿ ಇನ್ನು ಹೆಚ್ಚಿನ ಕೆಲಸ ಇವತ್ತು ಯೋಗೇಶ್ ಅವರು ಮಾಡ್ತಾರೆ. ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ಮತ್ತೆ 2028ರಲ್ಲಿ ಏನು ಬರುತ್ತೆ ಆ ಚುನಾವಣೆಯಲ್ಲೂ ಕೂಡ ನಮಗೆ ಬಹುಮತವನ್ನು ಕೊಡ್ತಾರೆ. ನಮಗೆ ಬಡವರು ಏನು ಇವತ್ತು ಕಷ್ಟ ಕಾಲದಲ್ಲಿದ್ದಾರೆ. ಇವತ್ತು GST ಕಟ್ಟೋಕ್ಕಾಗ್ತಾ ಇಲ್ಲ. ಇವತ್ತು ದೇಶದಲ್ಲಿ GDP ಕೂಡ ಕಡಿಮೆ ಆಗಿದೆ. GST ಇವತ್ತು ನಿಮ್ಗೆ ಗೊತ್ತಿದೆ, ಎಲ್ಲ ಬಡವರೇ ಹೆಚ್ಚಾಗಿ ಇವತ್ತು ಕಟ್ತಾ ಇರೋದು. 98% ಇವತ್ತು ನಾವು GST ಕಟ್ತಾ ಇದ್ದಾರೆ. ಏನು ಇವತ್ತು ಪೆಟ್ರೋಲು, ಡೀಸೆಲ್ ಇವೆಲ್ಲವೂ ಕೂಡ ಏನು ಶಿಖರಕ್ಕೆ ಹೋಗಿದೆ. ಮಾತಾಡಿದರೆ ಬರೀ ಸುಳ್ಳು ಭಾಷಣಗಳು ಮಾಡ್ತಾರೆ. ಆದ್ದರಿಂದ ಈ ಕೋಮುವಾದ ಪಕ್ಷಗಳನ್ನು ದೂರ ಇಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಜಾತ್ಯತೀತ ಪಕ್ಷಕ್ಕೆ, ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ. ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ನಮ್ಮ ಸಂವಿಧಾನ ಇವತ್ತು ಕೈ ಹಿಡಿದಿದೆ ಅಂಥೇಳಿ ನಮಗೆ ಎಲ್ಲ ಸಮುದಾಯದವರು ಒಂದೇ. ಹಾಗಾಗಿ ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬರುತ್ತೆ, ಮುಂದೇನೂ ಕೂಡ ಬರುತ್ತೆ. ಮತ್ತು ಅಲ್ಲಿ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತ, ಮಹಾರಾಷ್ಟ್ರದಲ್ಲಿ ಇವತ್ತು ನಮಗೆ ಹಿನ್ನಡೆ ಆಗಿದೆ. ಜಾರ್ಖಂಡಲ್ಲಿ ಗೆದ್ದಿದ್ದೀವಿ. ಮುಂದಿನ ದಿನದಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಅಲ್ಲಿ ಕೂಡ ಬರ್ತೀವಿ. ಹಾಗಾಗಿ ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಬರುತ್ತೆ. ನಮ್ಮ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಯನಾಡಲ್ಲಿ ನಾನು ನೋಡಿದಾಗೆ 2,98,000 ಇತ್ತು. ಅದು ನನಗೆ ಟೋಟಲ್ ಡಿಕ್ಲೇರ್ ಆಗೋದು ಗೊತ್ತಾಗಿಲ್ಲ. ಅಲ್ಲಿ ಕೂಡ ಅಂತರದಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಲವಿದೆ. ಜನರಿಗೆ ಅರ್ಥ ಆಗಿದೆ ಯಾರು ಸುಳ್ಳು ಏನು ಹೇಳ್ತಾರೆ, ಸುಳ್ಳು ಭರವಸೆಗಳನ್ನ ಹೇಳ್ತಾರೆ ಗೊತ್ತಾಗೋಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಬರುತ್ತೆ, ರಾಜ್ಯದಲ್ಲಿ ಬರುತ್ತೆ ಅಂತೇಳಿ ತಾವೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ನಾನು ಹೇಳೋದಿಷ್ಟೇ, ಮಾಧ್ಯಮದವ್ರಿಗೆ ಯಾವತ್ತೂ ಕೂಡ ಮಾಧ್ಯಮಗಳು ಮಡಿಲು ಮಾಧ್ಯಮಗಳು ಆಗಬಾರ್ದು. ಏನು ನೀವು ಕಾವಲು ಮಾಧ್ಯಮಗಳು ಆಗಬೇಕು ಅಂತೇಳಿ ಸಾಕು ಮಾಧ್ಯಮ ಆಗೋದು ಬೇಡ ನೀವು. ಯಾಕಂದರೆ ಈ ದೇಶ ಮುಖ್ಯ, ಇವತ್ತು ಪಕ್ಷ ಮುಖ್ಯ ಅಲ್ಲ. ಈ ದೇಶವನ್ನು ಕೈ ಹಿಡಬೇಕಾಗಿರ್ತಕ್ಕಂಥವ್ರು ಇವತ್ತು ನಮ್ಮ ಮಾಧ್ಯಮ ಬಂಧುಗಳಂತೇಳಿ ಈ ಸಂದರ್ಭದಲ್ಲಿ ನಿಮಗೂ ಕೂಡ ನಾನು ಗೌರವಯುತವಾಗಿ ಹೇಳಿ